ಕುಮಾರಸ್ವಾಮಿ ಅವರು ಒಂದು ಲೇವಡಿ ಮಾಡಿದ್ದಾರೆ ಸರ್. ರಾಜ್ಯದ ಜನಕ್ಕೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇಕು ಅಂತಲೇ ಕುರ್ಚಿ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕುಮಾರಸ್ವಾಮಿ ಅವರು ಬಹುಶಃ ಕೇಂದ್ರದ ಮಂತ್ರಿಗಳು, ಅವರು ಕರ್ನಾಟಕದ ಪರ ಹೋರಾಟ ಮಾಡುವಂಥವ್ರು. ಅವರ ಕೇಂದ್ರದ ಕೊಡುಗೆಯನ್ನ ಪ್ರಧಾನಮಂತ್ರಿಗಳ ಹತ್ರ ಇಲ್ಲಿ ಅಡ್ವೈಸ್ ಮಾಡೋದನ್ನ ನರೇಂದ್ರ ಮೋದಿ ಅವರ ಹತ್ರ ಅಡ್ವೈಸ್ ಮಾಡಿ ಕರ್ನಾಟಕದ ಕನ್ನಡಿಗರ ಹಿತವನ್ನ ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಚೆನ್ನಾಗಿರ್ತದೆ. ಮನ್ರೇಗಾ ಒಂದೇ ಅಲ್ಲ, ಈ ದೇಶದಲ್ಲಿ ಬೇರೆ ಯಾರ ಹೆಸರು ಇರಬಾರ್ದು, ನರೇಂದ್ರ ಮೋದಿ ಹೆಸರೇ ಇರಬೇಕು. ಯಾವ ಹೆಸರುಗಳನ್ನು ಅವಕಾಶ ಸಿಕ್ಕಿದ್ರೆ ನೋಟ್ನು ತೆಗೆದುಬಿಡ್ತಾರೆ, ಓಟ್ನು ತೆಗೆದುಬಿಟ್ಟಿದ್ದಾರಲ್ಲ, ಓಟು ತೆಗೆದುಬಿಟ್ಟಿದ್ದಾರೆ. ಇನ್ನೊಂದು ನೋಟ್ ಒಂದು ತೆಗಿಬೇಕು. ನೋಟು ಅಮಾನ್ಯೀಕರಣ ಮಾಡಿದ್ರು. ಈ ಪೂರ್ತಿ ಒಂದು ನೋಟೆ ಕ್ಯಾಶ್ಲೆಸ್ ಅಂತ ಎಲ್ಲ ಮಾಡ್ಬಿಟ್ಟು ಅವ್ರ ಕಾಲದ್ದೇ ಗಾಂಧಿ ಫೋಟೋ ಎಲ್ಲ ತೆಗೆದ್ಬಿಟ್ಟು ಅದನ್ನು ಮಾಡ್ಬಿಡ್ತಾರೆ. ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಭಿವೃದ್ಧಿಯ ಬಗ್ಗೆ, ಈ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಅವರು ಚರ್ಚೆ ಮಾಡಲಿಕ್ಕೆ ಅವರು ಯಾರು ಸಿದ್ಧರಿಲ್ಲ. ಇವತ್ತು ನೀವು ಮಾಧ್ಯಮದವರು 10 ವರ್ಷದಿಂದ ಮೋದಿ ಬಂದಂತ ಸಂದರ್ಭದಲ್ಲಿ ಅವರು $56 ಆಗೋಗಿದೆ, ಪೆಟ್ರೋಲ್ ಇಷ್ಟ ಆಗೋಯ್ತು, ಡೀಸೆಲ್ ಇಷ್ಟ ಆಗೋಯ್ತು ಅಂತ ಹೇಳಿದ್ರು. ಬರೀ ಕಾಂಗ್ರೆಸ್ ಅವ್ರನ್ನ ಉಳುಕನ್ನ ಎತ್ತಿ ಹಿಡಿತೀರೇ ಹೊರತು ಬಿಜೆಪಿಯವರ ಮಾತುಗಳನ್ನ ನೀವು ಎತ್ತಿ ಹಿಡಿಯೋದಿಲ್ಲ. $56 ಇದ್ದಿದ್ದು ಇವತ್ತು $91 ಆಗಿದೆ. ಸೊ 44-45 ರೂಪಾಯಿ ವ್ಯಾಲ್ಯೂ ಡಿವ್ಯಾಲ್ಯೂ ಆಗಿದೆ. ಸೊ ಇದ್ರ ಬಗ್ಗೆ ಈ ರಾಷ್ಟ್ರದ ಜನರಿಗೆ, ಈ ರಾಷ್ಟ್ರದ ಯುವಕರಿಗೆ, ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು, ಜನರಿಗೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದನ್ನ ಬಿಚ್ಚಿ ಬಿಚ್ಚಿ ಹೇಳಿದಾಗ ಅಲ್ಲಿಗೆ ಒಂದು ತಾವು ನಿಷ್ಪಕ್ಷಪಾತವಾಗಿ ಇದೀರಿ ಅಂತ ಹೇಳಿ ಅರ್ಥ ಆಗ್ತದೆ. ಅದನ್ನು ಬಿಟ್ಟು ನೀವು ಬರೀ ಕಾಂಗ್ರೆಸ್ ಅವ್ರ ಉಳುಕನ್ನೇ ಹಿಡ್ಕೊಂಡು ಕಾಲ ಕಳೆದ್ರೆ ಮೋದಿ ಅವ್ರಿಗೇನು, ಎಲ್ಲಿ ನೆಹರು ಹೆಸರಿದೆ, ಎಲ್ಲಿ ಗಾಂಧಿ ಹೆಸರಿದೆ, ಎಲ್ಲಿ ಇಂದಿರಾ ಗಾಂಧಿ ಹೆಸರಿದೆ, ಎಲ್ಲಿ ರಾಜೀವ್ ಗಾಂಧಿ ಹೆಸರಿದೆ, ಎಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರಿದೆ, ಎಲ್ಲಾನು ತೆಗಿಬೇಕು. ಯಾವುದೇ ಹೆಸರುಗಳು ನಾಮಕರಣ ಮಾಡಿದ್ರು ಕೂಡ ಅದನ್ನ ತೆಗೆದು ಇವ್ರ ಕಾಲದಲ್ಲಿ ಏನೇನು ಹೆಸರು ಬೇಕೋ ಅವರು ಆ ಹೆಸರುಗಳನ್ನ ಮರುನಾಮಕರಣ ಮಾಡತಕ್ಕಂಥದ್ದು ಇದು ಅವರ ಅಭ್ಯಾಸ. ಸೊ ಬಹುಶಃ ಈ ದೇಶದ ಜನರಿಗೆ ಒಂದಲ್ಲ ಒಂದಿನ ಅರ್ಥ ಆಗೇ ಆಗುತ್ತೆ. ಅರ್ಥ ಆಗ ಕಾಲ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ನಿರಂತರವಾದಂಥ ಹೋರಾಟವನ್ನ ಮಾಡ್ತದೆ. ಇಲ್ಲ, ವಿಚಾರಣೆಗೆ ಇವತ್ತು ಹೋಗ್ತಾ ಇಲ್ಲ. ನೆಕ್ಸ್ಟ್ ವೀಕ್ ಯಾವಾಗ ಫ್ರೀ ಇರ್ತೀವಿ ಅವತ್ತು ಹೋಗ್ತೀವಿ. ಇವತ್ತು ಅವರು ನಾನು ಹೋಗಬೇಕಾಗಿತ್ತು, ನೆಕ್ಸ್ಟ್ ವೀಕ್ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿ. ನಮ್ಮ ಅಡ್ವೊಕೇಟ್ಸ್ ಎಲ್ಲಾನು ಹಾಲಿಡೇಗೆ ಹೋಗಿದ್ದಾರೆ ಎಲ್ಲರೂ. ಸೊ ಹಂಗಾಗಿ ಅವ್ರು ಬಂದ ಮೇಲೆ ಹೋಗಿ ಭೇಟಿ ಮಾಡಿ ಕೊಡೋಣ, ಸಬ್ಮಿಟ್ ಮಾಡೋಣ ಅಂತೇಳಿ. ಪಕ್ಷದ ಹಿರಿಯ ಮುಖಂಡರು ಎಲ್ಲರನ್ನೂ ಭೇಟಿ ಮಾಡ್ತಾ ಇರ್ತಾರೆ. ಇವ್ರು ಅವ್ರನ್ನ ಭೇಟಿ ಮಾಡ್ತಾರೆ, ಅವ್ರು ಇವ್ರನ್ನ ಭೇಟಿ ಮಾಡ್ತಾರೆ. ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.